ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇದು ವೀಕೆಂಡ್ನ ವಿಡಿಯೋ ಆಗಿರುತ್ತೆ. ನಾನು ನನ್ನಮ್ಮ ನನ್ನ ಅಕ್ಕನ ಮಗ 3 ಜನ ನಮ್ಮ ಏರಿಯಾ ಗಣೇಶನಿಗೆ ಪ್ರಸಾದ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ನೋಡ್ತಾ ಇರ್ಬೋದು ರೋಡೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಗಣೇಶ ಹಬ್ಬ ಅಂದ್ರೇ ಹೀಗೆ ಅಲ್ಲ, ರೋಡು ಇಡೀ ಏರಿಯಾನೇ ಗಲಗಲ ಅಂತಿರುತ್ತೆ. ಇದು ಹಾಸನದ ಹೇಮಾವತಿ ನಗರದ ಹಾಸನ್ ಮಹಾರಾಜ್ ಅನ್ನೋ ಗಣೇಶ. ಇದು ಹಾಸನ್ಗೆ ಒನ್ ಆಫ್ ದ ಟ್ರೆಂಡ್ ಸೆಟ್ಟರ್ ಗಣೇಶ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವಿಲ್ಲಿ ತುಂಬ ಜನ ಇದ್ದರು. ಹೋಗಿದ್ದ ಕೂಡಲೇ ಮೊದಲನೇದಾಗಿ ನೋಡಿದ್ದೆ ಗೌರಮ್ಮ ಕಮಲದ ಮೇಲೆ ಕೂತಿದ್ದು, ವೆರಿ ಸ್ಪೆಷಲ್, ಸಖತ್ ಕ್ಯೂಟ್ ಆಗಿತ್ತು. ಅದಾದಮೇಲೆ ನಮ್ಮ ಗಣೇಶ, ಅರೆ ವಾ ಎಷ್ಟು ದೊಡ್ಡದಾಗಿತ್ತು, ಎಷ್ಟು ಕ್ಯೂಟ್ ಆಗಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ಎಷ್ಟು ಚೆನ್ನಾಗಿ ಕಣ್ಣ ಪಿಳಿ ಪಿಳಿ ಅಂತ ಓಪನ್ ಮಾಡಿ ಪಿಳಿ ಪಿಳಿ ಅಂತ ಕ್ಲೋಸ್ ಮಾಡ್ತಿತ್ತು. ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು. ನಾನು ಮುಂಚೆ ಹೇಳ್ದಂಗೆ ನಮ್ಮ ಏರಿಯಾ ಗಣೇಶ ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ತುಂಬಾ ಟ್ರೆಂಡ್ ಸೆಟ್ಟಿಂಗ್ ಗಣೇಶ ಆಗಿಬಿಟ್ಟಿದೆ. ಸೊ ದೊಡ್ಡ ಗಣೇಶ ಅನ್ನೋ ಹೆಸರು ಕೂಡ ನಮ್ಮ ಏರಿಯಾ ಗಣೇಶಂಗೆ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಝೂಮ್ ಮಾಡಿದ್ದೀನಿ ನೋಡಿ. ಸೊ ಗಣೇಶ ಎಷ್ಟು ಚೆನ್ನಾಗಿ ಕಣ್ಮುಚ್ತಿದ್ದಾನೆ. ಹಾಗೆ ಭಜನೆ ಕೂಡ ಮಾಡ್ತಿದ್ರು, ತುಂಬಾ ಚೆನ್ನಾಗಿತ್ತು. ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಹಾಗೆಯೇ ಅರ್ಚಕರು ಬಂದು ಪೂಜೆನ ಶುರು ಮಾಡಿದ್ರು. ಮೊದಲಿಗೆ ಧೂಪಾರತಿ ಮಾಡಿ, ನಂತರ ಮಹಾಮಂಗಳಾರತಿ ಮಾಡಿ ಪ್ರಸಾದನೆಲ್ಲ ಪೂಜೆ ಮಾಡಿದರು. ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಬಂದಿದ್ದರು. ಎಲ್ಲರೂ ಅಷ್ಟೇ, ಮಕ್ಕಳು ಕೂಡ ಹೊರಗಿಂದ ಎಲ್ಲ ಬರ್ತಾರೆ. ನಮಗೆ ಈ ಗಣೇಶನ ನೋಡಲೇಬೇಕು ಅಂತ ಬರ್ತಾರೆ. ಸೈಕಲ್ ಗ್ಯಾಪಲ್ಲಿ ನಾನು, ನನ್ನಮ್ಮ, ನನ್ನ ಪಾಪು ಎಲ್ಲ ಒಂದು ಫೋಟೋ ತಗೊಂಡ್ವಿ. ಅದನ್ನ ನೋಡ್ಬೋದು. ಗಣೇಶನ ಜೊತೆ ಎಷ್ಟು ಕ್ಯೂಟಾಗಿದೆ. ನನಗೆ ನಮ್ಮನ್ನ ನೋಡೋದಕ್ಕಿಂತ ಗಣೇಶನ ನೋಡೋದೇ ಆಗ್ತಿದೆ. ಸಖತ್ ಚೆನ್ನಾಗಿತ್ತು ಮಾತ್ರ, ಒಂಥರ ಡಿವೈನ್ ಆಗಿತ್ತು. ಹಾಗೆ 3 ವರ್ಷದಿಂದ ಪುನೀತ್ ರಾಜ್ಕುಮಾರ್ ಬೂತ್ನ ಕೂಡ ಹಾಕ್ತಾರೆ. ಅದಂತೂ ತುಂಬ ಹಾರ್ಟ್ ಟಚಿಂಗ್ ಆಗಿರುತ್ತೆ. ಪ್ರಸಾದನ ಕೂಡ ತಗೊಂಡ್ವಿ. ನಾವು ಮಾಡಿದ ಪ್ರಸಾದ ನಮಗೆ ಸಿಗಲಿಲ್ಲ, ತುಂಬ ಜನ ಇದ್ದಿದ್ದರಿಂದ
ಒಬ್ಬೊಬ್ರಿಗೆ ಒಂದೊಂದು ಪ್ರಸಾದ ಸಿಕ್ತಿತ್ತು, ಅದಕ್ಕೆ ನಮ್ಮನೆ ಪ್ರಸಾದ ಕೂಡ ಹಾಕಿದ್ದೀನಿ. ಇದು ನೋಡ್ತಿರ್ಬೋದು, ಇದು 2024ನೇ ಉತ್ಸವ. ಎಷ್ಟು ಚೆನ್ನಾಗಿತ್ತು ಅಂತ. ಹಿಂದಿನ ಉತ್ಸವ ಅಂತೂ ಕ್ರೇಜಿ ಆಗಿತ್ತು. ಇದು ಕೂಡ ತುಂಬ ದೊಡ್ಡದಿತ್ತು. ಈ ವರ್ಷದ್ದು ಇದಕ್ಕಿಂತ ದೊಡ್ಡದಿದೆ. ಸೊ ಈ ವರ್ಷ ಹೇಗೆ ಉತ್ಸವ ಮಾಡ್ತಾರೆ ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮ್ಮ ಜೊತೆ ಕೂಡ ಹಂಚ್ಕೋತೀನಿ. ಇದು 2023ನೇ ಉತ್ಸವ ಆಗಿತ್ತು. ಹೇಳ್ತಾ ಇದ್ದೀನಿ, ನಮ್ಮ ಹಾಸನಲ್ಲಿ ಈಗ ಎಲ್ಲರೂ ಇವ್ರನ್ನ ನೋಡಿ ಈಗ ಒಂಥರ ಎಲ್ಲರೂ ಇದೇ ಥರ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ಇದು 2022ನೇ ಉತ್ಸವ. ಇದಂತೂ ಜನ ಅಷ್ಟು ಇಷ್ಟಪಟ್ಬಿಟ್ರು. ಫುಲ್ಲು ಫಸ್ಟ್ ಟೈಮ್ ಈ ಟೈಪ್ ಮಾಡಿದ್ದು. ಏನೋ ದೇವಲೋಕದಿಂದ ಗಣೇಶ ಬಂದು ಆಕಾಶ ಮಧ್ಯೆ ನಿಂತ್ಕೊಂಡು ನಮ್ಮನ್ನೆಲ್ಲ ನೋಡಿ ಬ್ಲೆಸ್ ಮಾಡ್ತಿದ್ದಾನೆ ಅನ್ನೋ ಫೀಲಿಂಗು. ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅನುಭವಿಸಿದ್ರೇ ಖುಷಿ. ಈ ವರ್ಷದ ಉತ್ಸವನ ನೋಡಬೇಕು ಅಂದರೆ ಪ್ಲೀಸ್ ಸ್ಟೇ ಟ್ಯೂನ್ ಟು ಲೈಫ್ ವಿತ್ ಕಣ್ಮಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.